ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಮೆರಿಕಾದಲ್ಲಿ ಉಪಯೋಗಿಸುವಂತಹ ಟೂತ್ ಪೇಸ್ಟ್ಗಳ ಬಗ್ಗೆ ಮತ್ತೆ ಬ್ರಷ್ಗಳ ಬಗ್ಗೆ ನಿಮಗೆ ವಿಡಿಯೋನ ಮಾಡಿ ತಿಳಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಹಲ್ಲುಜ್ಜ ಬ್ರಷ್ ಬಗ್ಗೆನೂ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಕೊಳ್ಬಹುದು. ಕಾರಣ ಇಷ್ಟೇ, ಅಮೆರಿಕಾದಲ್ಲಿ 6 ತಿಂಗಳು ಬಿಸಿಲಿದ್ರೆ 6 ತಿಂಗಳು ಸ್ನೋ ತುಂಬಿಕೊಂಡಿರುತ್ತೆ. ಅಂದ್ರೆ ಹಿಮಪಾತ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ 1 ರಿಂದ 2 ಇಂಚುವರೆಗೂ ಬೀಳ್ತಾ ಇರುತ್ತೆ. ಸೊ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಹೊರಗಡೆ ಬರೋದಕ್ಕೆ ಆಗಲ್ಲ, ಮನೆ ಒಳಗಡೆನೆ ಇರ್ತೀವಿ. ಸೂರ್ಯನ ಬೆಳಕು ನಮ್ಮ ಬಾಡಿ ಮೇಲೆ ಬೀಳಲ್ಲ. ಇದರಿಂದ ನಮಗೆ ವಿಟಮಿನ್ ಡಿ ಕೊರತೆ ಆಗುತ್ತೆ, ಮೂಳೆಗಳು ನೋವು ಬರೋದು, ಹಲ್ಲು ನೋವು ಬರೋದು, ಹಲ್ಲಿನ ಪ್ರಾಬ್ಲಮ್ಗಳು ಜಾಸ್ತಿ ಬರೋದು ಈ ರೀತಿ ಆಗ್ತಾ ಇರುತ್ತೆ. ಅಮೆರಿಕಾದಲ್ಲಿ ನಾರ್ಮಲ್ ಹಾಸ್ಪಿಟಲ್ಗಳಿಗಿಂತ ಡೆಂಟಿಸ್ಟ್ ಹಾಸ್ಪಿಟಲ್ಗಳೇ ಜಾಸ್ತಿ ಕಾಣಿಸುತ್ತೆ. ಒಂದೇ ಏರಿಯಾದಲ್ಲೇ 4 ರಿಂದ 5 ಹಾಸ್ಪಿಟಲ್ಸ್ ಇರುತ್ತೆ. ಒಂದೇ ಸರಿ ನೀವು ವಿಸಿಟ್ ಮಾಡಿದ್ರೆ ಒಂದು ಹಲ್ಲನ್ನ ಕಿತ್ತಾಕೋದು ಅಥವಾ ಒಂದು ಹಲ್ಲನ್ನ ಫಿಲ್ಲಿಂಗ್ ಮಾಡೋದು ಅಥವಾ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಕ್ಲೀನಿಂಗ್ ಮಾಡಿಸ್ತಾ ಇರೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಬರ್ತಾನೇ ಇರುತ್ತೆ. ಆಗ ನಾವು ಪೇ ಮಾಡಬೇಕಾಗಿರೋದು 20,000ದಿಂದ 30,000 ಆಗ್ತಾ ಇರುತ್ತೆ ಒಂದು ಸರಿ ನಾವು ಹಾಸ್ಪಿಟಲ್ಗೆ ಹೋದ್ರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಸಾಧ್ಯ ಆದಷ್ಟು ಚೆನ್ನಾಗಿರೋ ಬ್ರಷ್ಗಳನ್ನ ಉಪಯೋಗಿಸ್ತೀವಿ. ಒಂದು ಬ್ರಷ್ಗೆ ಇಲ್ಲಿ 1,000ದಿಂದ 20,000ವರೆಗೂ ಇದೆ. ಇಲ್ಲಿ ಹಲ್ಲುಗಳ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ಬ್ರಷ್ಗಳು ಇದೆ. ಸಾನಿಕ್ ಬ್ರಷ್, ಎಲೆಕ್ಟ್ರಿಕ್ ಬ್ರಷ್, ರೆಗ್ಯುಲರ್ ಬ್ರಷ್, ವಾಟರ್ ಫ್ಲಶ್ ಮಾಡೋದಕ್ಕೂ ಕೂಡ ಮಿಷಿನ್ಗಳು ಬರ್ತಾ ಇದೆ. ಅದು 5,000ದಿಂದ 10,000ವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ಮನೆಯಲ್ಲೇ ನಾವು ಕ್ಲೀನ್ ಮಾಡ್ಕೊಳ್ಬಹುದು. ಎಷ್ಟು ನಾವು ಮನೆಯಲ್ಲಿ ಕ್ಲೀನ್ ಮಾಡಿದ್ರು ಹಾಸ್ಪಿಟಲ್ಗೆ ಹೋಗೋದು ತಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು ಅಂತ ಹೇಳಿದ್ರು ನಾವು ಡೆಂಟಲ್ ಚೆಕಪ್ ಮಾಡಿ ಹಲ್ಲುಗಳ ಹೆಲ್ತ್ನ ಚೆಕ್ ಮಾಡಿ ನಾವು ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಾಗುತ್ತೆ. ಅಮೆರಿಕಾದಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೂಡ ಕೇಳ್ತಾ ಇರ್ತಾರೆ ಆಗಾಗ. ಈವನ್ ಪೇಸ್ಟ್ಗಳು ಕೂಡ ಕ್ಲೋರೈಡ್ ಪೇಸ್ಟ್, ಕ್ರೆಸ್ಟ್ ಅಂತ, ಕೋಲ್ಗೇಟ್ ಅಂತ, ಚಾರ್ಕೋಲ್ ಅಂತ ಇನ್ನೂ ವಿಧವಾದ ಪೇಸ್ಟ್ಗಳನ್ನ ಉಪಯೋಗಿಸ್ತಾರೆ. ಈ ಟೂತ್ ಪೇಸ್ಟ್ ಬಗ್ಗೆ ನನ್ಗೊಂದು ನೆನಪಾಗಿದೆ ಏನಂತ ಹೇಳಿದ್ರೆ, ನಾವು ಚಿಕ್ಕವರಾಗಿದ್ದಾಗ ಇಜ್ಜಲಲ್ಲಿ ಉಜ್ತಾ ಇದ್ವಿ. ಇಜ್ಲನ್ನ ಚಾರ್ಕೋಲ್ ಅಂತ ಕರೀತಾರೆ. ಚಾರ್ಕೋಲ್ ಅಲ್ಲಿ ಉಜ್ಜಿದ್ರೆ ಹಲ್ಲು ಹಾಳಾಗುತ್ತೆ, ಅದನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಅವರೇನೆ ಇಲ್ಲಿ ಪೇಸ್ಟ್ ಅನ್ನ ಮಾಡಿ ಬಿಡ್ತಾ ಇದ್ದಾರೆ. ಈ ಪೇಸ್ಟ್ ಅನ್ನ ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ. ನಾನ್ ನೋಡಿದ ಇನ್ನೊಂದು ಶಾಕಿಂಗ್ ವಿಷಯ ಏನಂತ ಹೇಳಿದ್ರೆ, ಬೇವಿನ ಕಡ್ಡಿಗಳು ಇಲ್ಲಿ ಮಾರ್ತಾ ಇದ್ದಾರೆ. ಬೇವಿನ ಎಲೆ ಜೊತೆಗೆ ಬೇವಿನ ಕಡ್ಡಿಗಳು ಕೂಡ ಬರುತ್ತೆ. ಅಮೆರಿಕಾದಲ್ಲಿ ಹಲ್ಲುಗಳ ಬಗ್ಗೆ DIY ಕೂಡ ಮಾಡ್ತಾ ಇರ್ತಾರೆ. ಅದ್ ಹಾಕಿದ್ರೆ ಬೆಳಗಾಗುತ್ತೆ, ಇದ್ ಹಾಕಿದ್ರೆ ಬೆಳಗಾಗುತ್ತೆ, ಏನೇನ್ ಹಾಕಿದ್ರೆ ಬೆಳಗಾಗುತ್ತೋ ಅದನ್ನೆಲ್ಲ ಟ್ರೈ ಮಾಡ್ತಿರ್ತಾರೆ. ಯಾಕಂತ ಹೇಳಿದ್ರೆ ಒಂದು ಏಜ್ ಅಂತ ಬಂದ್ಮೇಲೆ ಹಲ್ಲುಗಳು ನಾವು ತಿನ್ನೋ ಊಟ ಅಥವಾ ಆಹಾರದಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಅಥವಾ ನಾವು ಟೀ ಕುಡಿದು ಬಾಯನ್ನ ಮುಕ್ಕಳಿಸ್ದೆ ಹಾಗೆ ಬಿಟ್ರೆ ಹಲ್ಲುಗಳು ಎಲ್ಲೋಗೆ ಅಥವಾ ಹಳದಿ ಕಲರ್ ಟರ್ನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಪಾಲಿಶ್ ಅಂತ ಹೇಳ್ಬಿಟ್ಟು ಹಲ್ಲುಗಳನ್ನ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇರ್ತಾರೆ. ಇದೆಷ್ಟೇ ಮಾಡಿದ್ರು ನಾವು ನಮ್ಮ ಮನೆಯಲ್ಲಿ ನಾವು ಸಾಧ್ಯ ಆದಷ್ಟು ಕ್ಲೀನ್ ಆಗಿ ಇಟ್ಕೋಬೇಕು. ನಾನಿವತ್ತು ಸಾನಿಕ್ ಬ್ರಷ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಕ್ರೆಸ್ಟ್ ಟೂತ್ ಪೇಸ್ಟ್ ಅನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಾಡಕ್ಟ್ಸ್ ಅನ್ನ ನಮ್ಮ ಚಾನಲ್ ನಲ್ಲಿ ಅನ್ಬಾಕ್ಸ್ ಮಾಡ್ಬೇಕಂತ ಹೇಳಿದ್ರೆ ನೀವು ನಮ್ಮ ಮೇಲ್ ಐಡಿಯನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.